ಕಾಂಗ್ರೆಸ್ ಗೆಲುವು ಕಲಾದ್ಖಿಯಲ್ಲಿ ವಿಜಯೋತ್ಸವ. ಬಾಗಲಕೋಟೆಯಲ್ಲಿ ಉಪಚುನಾವಣೆ ಕಾಂಗ್ರೆಸ್ ಗೆಲುವು ಸಾಧಿಸಿದ ಕಾರಣ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ವಿಜಯೋತ್ಸವವನ್ನು ಆಚರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಸವರಾಜ ಸಂಶಿ ಅವರು ಮಾತನಾಡಿ, ಎಚ್.ವೈ. ಮೇಟಿ ಅವರ ಅಕಾಲಿಕ ನಿಧನದ ಕಾರಣ ಈ ಒಂದು ಉಪಚುನಾವಣೆಯು ನಡೆಯಿತು. ಕಾಂಗ್ರೆಸ್ ಅಭ್ಯರ್ಥಿಯಾದ ಉಮೇಶ್ ಮೇಟಿ ಅವರು 21,000 ಮತಗಳ ಅಂತರದಿಂದ ಜಯಭೇರಿ ಬಾರಿಸಿದರು. ಈ ಚುನಾವಣೆಯಲ್ಲಿ ಯಾವುದೇ ಹಿಂದುತ್ವದ ಅಜೆಂಡಾ ಮತ್ತು ಸುಳ್ಳಿನ ರಾಜಕಾರಣ ನಡೆಯಲಿಲ್ಲ. ಈ ಒಂದು ಗೆಲುವು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಗೆಲುವು. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತು ಲೋಕೋಪಯೋಗಿ ಸಚಿವರಾದ ಶ್ರೀಮಾನ್ ಸತೀಶ್ ಜಾರಕಿಹೊಳಿ ಅವರ ಬಹಳಷ್ಟು ದಿನಗಳಿಂದ ಇಲ್ಲಿಯೇ ಠಿಕಾಣಿ ಹೂಡಿ ರಣತಂತ್ರವನ್ನು ಹೆಣೆಯುವಲ್ಲಿ ಯಶಸ್ವಿಯಾದರು. ಇಂದು ನಮ್ಮ ಬಾಗಲಕೋಟೆ ಜಿಲ್ಲೆಯ ದಿವಂಗತ ಎಚ್.ವೈ. ಮೇಟಿ ಅವರ ಅಕಾಲಿಕವಾಗಿ ಮರಣ ಹೊಂದಿದ್ದ ಸಲುವಾಗಿ ಚುನಾವಣೆಯಲ್ಲಿ ಅವರ ಮಗನಾದ ಉಮೇಶ್ ಉಲ್ಲಪ್ಪ ಮೇಟಿ ಅವರು ಇವತ್ತಿನ ಭಾರಿ ಒಂದು ವಿಜೃಂಭಣೆಯಿಂದ ಗೆಲುವನ್ನು ಸಾಧಿಸಿದ್ದಾರೆ. ನಮಗೇನಪ್ಪ ಅಂದ್ರೆ ಬಾಗಲಕೋಟೆ ತಾಲೂಕಿನಲ್ಲಿ ನಮಗೇನಪ್ಪ ಅಂತಂದ್ರೆ ಹಿಂದುತ್ವದ ಒಂದು ಅಲೆ ಇತ್ತು. ಇವತ್ತಿನ ದಿನ ಏನು ತಿಳಿದು ಬಂದತ್ತಪ್ಪ ಅಂದ್ರೆ ನಮ್ಮ ರಾಜ್ಯದಲ್ಲಿ ಯಾವುದೇ ತರನಾಗಿ ಜಾತ್ಯತೀತವಾಗಿ ಇರುವಂಥ ಒಂದು ವ್ಯವಸ್ಥೆ ಕಂಡು ಬಂದಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ಲಿ ಏನಪ್ಪ ಅಂತಂದ್ರೆ ಯಾವುದೇ ಒಂದು ಜಾತಿ ಸೀಮಿತಿಗೆ ಇಲ್ಲ, ಜಾತಿಗೆ ಭೇದ ಭಾವ ಇಲ್ಲ ಎಂಬುದನ್ನು ನಾವು ಇವತ್ತು ಕಂಡುಕೊಂಡಿದ್ದೇವೆ. ಯಾಕಂದರೆ ಇಲ್ಲಿ ಜಾತ್ಯತೀತವಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡಿದ್ದಾರೆ. ಆದ ನಿಮಿತ್ತವಾಗಿ ನಮ್ಮ ಉಮೇಶ್ ಉಲ್ಲಪ್ಪ ಮೇಟಿ ಅವರು ಜಯವನ್ನು ಸಾಧಿಸಿದ್ದಾರೆ. ಎರಡು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗೆಲುವನ್ನು ಸಾಧಿಸಿದಿರಿ. ನಿಮಗೆ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದಿವೆ ಅಂತಾಯಿತು. 100% ಏನು 5 ಗ್ಯಾರಂಟಿ ಯೋಜನೆಗಳಲ್ಲ, ಇವು ನಮಗೆ ಬಹಳ ಒಂದು ಉಪಯುಕ್ತವಾದಂಥ ಗ್ಯಾರಂಟಿ ಯೋಜನೆಗಳಾಗಿದ್ದಾವೆ. ದೀನ ದಲಿತರಿಗೆ, ಬಡವರಿಗೆ, ಹಿಂದುಳಿದ ವರ್ಗದವರಿಗೆ ಎಲ್ಲರಿಗೂ ಸಹ ಇದು 5 ಗ್ಯಾರಂಟಿ ಯೋಜನೆಗಳು ಬಹಳ ಉಪಯುಕ್ತವಾಗಿವೆ. ಅದರ ಒಂದು ನಿಮಿತ್ತವಾಗಿ ಸಹಿತ ನಾವು ಇವತ್ತಿನ ಜಯನ ಸಾಧ್ಯವಾಗಿದೆ. ಈ ಗೆಲುವಿನಿಂದ ಮುಂಬರುವ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತ್ ಚುನಾವಣೆಗಳು ಸಹಕಾರಿ ಆಗಲಿವೆ. 100% ಈಗ ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ತಾಲೂಕು ಅಷ್ಟೇ ಅಲ್ಲ, 2028ರಲ್ಲಿ ಸಹಿತ ಇವು 5 ಗ್ಯಾರಂಟಿಗಳು ಸಹಕಾರ ಆಗುತ್ತವೆ ಎಂದು ನಮ್ಮ ಭಾವನೆ ಇದೆ. ಸರ್, ಇದು 2028ರ ದಿಕ್ಸೂಚಿ ಆಗುತ್ತಿದೆಯಾ ಈ ಚುನಾವಣೆಯ ಜಯಭೇರಿ? ಈ ಒಂದು ಉದಾಹರಣೆ ನೋಡಿ, ನಮ್ಮ ರಾಜ್ಯದಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆಯ ಉಪಚುನಾವಣೆಯಲ್ಲಿ ವಿಜಯವನ್ನು ಸಾಧಿಸಿದ್ದಾರೆ. ಇದು ಏನಪ್ಪ 100% 2028ಕ್ಕೆ ದಿಕ್ಸೂಚಿ ಆಗುತ್ತದೆ ಎಂದು ನನ್ನ ಒಂದು ಅಭಿಪ್ರಾಯ. ಉಲ್ಲಪ್ಪ ಮೇಟಿ ಅವರು ಸಾರ್ವತ್ರಿಕ ಚುನಾವಣೆಯಲ್ಲಿ ಬಹಳಷ್ಟು ಕಡಿಮೆ ಅಂತರದಲ್ಲಿ ಗೆಲುವು ಸಾಧಿಸಿದರು. ಆದರೆ ಅವರ ಮಗ ಈಗ ಒಂದು 21,000 ಮತ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ. ಏನು ಅನಿಸ್ತಾ ಇದೆ? ಇದು ಏನಪ್ಪ ಅಂತಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಮಾಸ್ಟರ್ ಮೈಂಡ್ ಆದಂಥ ಸತೀಶ್ ಜಾರಕಿಹೊಳಿ ಸಾಹೇಬರು ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಆರ್.ಬಿ. ತಿಮ್ಮಪ್ಪ ಸಾಹೇಬರು ಹಾಗೂ ನಮ್ಮ ಜಿಲ್ಲೆಯಾದಂಥ ಮಾಜಿ ಶಾಸಕರು, ಹಾಲಿ ಶಾಸಕರು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಜೊತೆಗೆ ಏನಪ್ಪ ಅಂದ್ರೆ ಅಲ್ಲಿ ಬೂತ್ನಲ್ಲಿ ಇರ್ತಕ್ಕಂಥ ನಮಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹೇಳಲು ಬಯಸುತ್ತೇನೆ, ಅಲ್ಲಿ ಬೂತ್ ಮಟ್ಟದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರೇ ನಮಗೆ ದೇವರು. ಅವರೇ ದೇವರ ಮುಖಾಂತರವಾಗಿ ನಾವು ಇಷ್ಟೊಂದು ಮತವನ್ನು ತಗೊಳ್ಳೋಕೆ ಸಾಧ್ಯವಾಗಿದೆ. ಸರ್, ಈಗ ನಿಮಗೆ ಒಂದು ಆರೋಪ ಇದೆ, ಕಾಂಗ್ರೆಸ್ಸಕ್ಕೆ ಹಣದ ಸುರಿಮಳೆನೇ ಸುರಿದು ಈ ರೀತಿ ಅಧಿಕಾರಿಗೆ ಬಂದಿದ್ದಾರೆ, ಅಧಿಕಾರನ ದುರುಪಯೋಗ ಪಡ್ಕೋದಂದ್ರೆ ಅವರು ಒಂದು ಆರೋಪ ಮಾಡ್ತಾ ಇದ್ದಾರೆ BJP ಅವರು. ಇದು ಸತ್ಯಕ್ಕೆ ದೂರವಾದ ಮಾತು. ಯಾಕಂದರೆ ಜನರು ಒಂದು ಈ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡಬೇಕಪ್ಪ ಅಂತಂದ್ರೆ ಇದು ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ, ಜೊತೆಗೆ ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿ ಇರುವಂಥ ಪಕ್ಷ. ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಹಿನ್ನೆಲೆ ನೋಡಿದಾಗ ಇದಕ್ಕೊಂದು ಭಾಳ ಇತಿಹಾಸ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಯಾಕೆಂದರೆ ನುಡಿದಂತೆ ನಡೆಯುವಂಥ ಯಾವ್ದಾದ್ರು ಪಕ್ಷ ಬಂದು ಕಾಂಗ್ರೆಸ್ ಪಕ್ಷ ಅಂಥ ಒಂದು ಪಕ್ಷ 2023 ತಾವೆಲ್ಲ ನೋಡಿದ್ದೀರಿ. 2023 ಚುನಾವಣೆ ಪ್ರಣಾಳಿಕೆಯಲ್ಲಿ ಹೊರಡಿಸಿದಂಥ 5 ಗ್ಯಾರಂಟಿಗಳನ್ನು ನಾವು ನುಡಿದಂತೆ ನಡೆದಿದ್ದೇವೆ ಎಂಬ ಇಲ್ಲಿ ಮುಖ್ಯವಾದಂಥ ವಿಷಯವಾಗಿದೆ. ಅದರ ಒಂದು ನಿಮಿತ್ತವಾಗಿ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಇಷ್ಟೊಂದು ಬಹುಮತದಿಂದ ಬರಲು ಸಾಧ್ಯವಾಗಿದೆ. ಸರ್, ಇದೇ ರೀತಿ ತಾವು ಪಂಚರಾಜ್ಯದ ಚುನಾವಣೆ ಆಯಿತು,
ಪಂಚರಾಜ್ಯ ಚುನಾವಣೆ ಒಂದೇ ರಾಜ್ಯದಲ್ಲಿ ತಮ್ಮ ಕಾಂಗ್ರೆಸ್ಸನ್ನು ಅಧಿಕಾರವನ್ನು ಪಡೆದುಕೊಂಡಾಯಿತು. ಇನ್ನು ಉಳಿದ ಎಲ್ಲಪ್ಪ ಅಂದರೆ BJP ಆಯಿತು. ಈಗ ಇದು ಯಾವ ರೀತಿ ತಾವು ಬಯಸ್ತೀರಾ? ನನ್ನ ಅಭಿಪ್ರಾಯ ಪ್ರಕಾರ ಇಲ್ಲಿ ಏನಪ್ಪ, ಭಾರತ ದೇಶದಲ್ಲಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂಬ ಎರಡು ಭಾಗವಾಗಿದೆ. ಉತ್ತರ ಭಾರತದಲ್ಲಿ ಅವರ ಒಂದು ಪ್ರಾಬಲ್ಯ ಇದೆ, ಆದರೆ ದಕ್ಷಿಣ ಭಾರತದಲ್ಲಿ ಅವರ ಪ್ರಾಬಲ್ಯ ಇಲ್ಲ. ಯಾಕೆಂದರೆ ಉದಾಹರಣೆಗೆ ಕೇರಳ ತಗೋಬೋದು, ತಮಿಳುನಾಡು ತಗೋಬೋದು, ಹೊಳ್ಳೆ ಜೊತೆಗೆ ಈ ಎಲ್ಲ ರಾಜ್ಯಗಳು ನೋಡಿದಾಗ ಅವ್ರದ್ದು ಪ್ರಾಬಲ್ಯ ಇಲ್ಲ. ಅದಕ್ಕೇನಪ್ಪ ಅಂತಂದ್ರೆ ಅವ್ರದ್ದು ಉತ್ತರ ಭಾರತದಲ್ಲಿ ಅವರ ಪ್ರಾಬಲ್ಯ ಇದೆ. ಹಂಗೆ ಅದೇ ಥರನಾಗಿ ಪ್ರಾಬಲ್ಯ ಇತ್ತಪ್ಪ ಅಂದ್ರೆ ಯಾಕೆ ಕೇರಳದಲ್ಲಿ ಮತ್ತು ತಮಿಳುನಾಡಿನಲ್ಲಿ ಅವರ ಪ್ರಾಬಲ್ಯ ತೋರಿಸ್ಬೇಕಾಯ್ತಲ್ಲ. ಅದಕ್ಕೇನಪ್ಪ ಅಂತ ಅವ್ರ ಪ್ರಾಬಲ್ಯ ದಕ್ಷಿಣ ಭಾರತದಲ್ಲಿ ಇಲ್ಲ. ಹಾಗಾದರೆ ತಾವೇನು ಹೇಳ್ತೀರಿ? ಎಲ್ಲೋ ಒಂದು ಕಡೆ ಮೋದಿಯವರ ಅಲೆ ಕೂಗ್ತಾ ಇದೆ ಅಂತ ಹೇಳ್ತೀರಾ? ಯಾವ ರೀತಿ ಹೇಳ್ತಾರೆ ತಾವು? ಯಾವ ರೀತಿ ಸಂದೇಶ ಕೊಡ್ತೀರಾ? ಮೋದಿಯವರಲ್ಲಿ ಕೂಗ್ತಾರಂತಲ್ಲ, ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ BJP ಸರ್ಕಾರ ಇದೆ. ಆ ಸರ್ಕಾರ ಇರುವ ಒಂದು ನಿಮಿತ್ತವಾಗಿ ಅವರು ಹಲವಾರು ರೀತಿಯಿಂದ ದುರುಪಯೋಗಗಳನ್ನು ತಗೊಂಡಿದ್ದಾರೆ. ಆ ಕಾರಣದಿಂದ ಪಶ್ಚಿಮ ಬಂಗಾಳ ಮತ್ತು ಆಸಾಮ, ಪುದುಚೇರಿಯಲ್ಲಿ ಅವರ ಸರ್ಕಾರ ಬಂದಿದೆ ನಿಜ, ಆದರೆ ದುರುಪಯೋಗ ಭಾಳ ಆಗಿದೆ. ಅದರ ಒಂದು ನಿಮಿತ್ತವಾಗಿ ಅವರ ಪ್ರಾಬಲ್ಯ ಹೊಂದಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಅನೇಕ ಶಾಸಕರು ಗೆಲುವಿಗೆ ಪಾತ್ರರಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಭಾಗವಹಿಸಿದಂಥ ಶಿವಾನಂದ ಹರ್ಕೇರಿ ಮಾತನಾಡಿದರು.